ಬೀದರ್ ಜಿಲ್ಲೆಯ ಚಿಡಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರಾದ ಶ್ರೀ ವೀರಭದ್ರೇಶ್ವರ ಮಹೋತ್ಸವ ನಿಮಿತ್ತ ಮಂದಿರಕ್ಕೆ ರಾಜ್ಯ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಬರುವ ಅಸಂಖ್ಯ ಭಕ್ತಗಣವಿದ್ದು ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆಯ 2ನೇ ಮಂಗಳವಾರ ಆರಂಭವಾಗುವ ಪ್ರಸಿದ್ಧ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರಕಿತು. ನವೆಂಬರ್ 11ರಂದು ಬೆಳಗ್ಗೆ ದೇವರ ರುದ್ರಾಭಿಷೇಕ, ಪೂಜೆ, ಮಹಾಮಂಗಳಾರತಿ, ರಥಕ್ಕೆ ಕಳಸಾರೋಹಣ ಹಾಗೂ ಸಂಜೆ ಭಜನೆ, ಪಲ್ಲಕ್ಕಿ ಉತ್ಸವ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ನವೆಂಬರ್ 12ರಂದು ಬೆಳಗ್ಗೆ 6ರಿಂದ ಶ್ರೀ ಗುರುಲಿಂಗ ಶಿವಾಚಾರ್ಯರ ಹಾಗೂ ಮರಳಾರಾಧ ಶಿವಾಚಾರ್ಯರ ನೇತೃತ್ವದಲ್ಲಿ ದೇವರಿಗೆ ವಿಶೇಷ ಪೂಜೆ, ನಂತರ ವೇದ ಘೋಷಗಳೊಂದಿಗೆ ಪೂಜೆ ನೆರವೇರಿತು. ಪಶುಗಳ ಪ್ರದರ್ಶನ, ಸಂಜೆ ಪಲ್ಲಕ್ಕಿ ಉತ್ಸವ, 5 ಗಂಟೆಗೆ ಕ್ಷೀರ ರುದ್ರಾಭಿಷೇಕ ಹಾಗೂ ರಾತ್ರಿ 7 ಗಂಟೆಗೆ ಶುಭಾನುಭವ ಗೋಷ್ಠಿ, ಸಂಗೀತ ದರ್ಬಾರ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಜ್ಯೋತಿ ಬೆಳಗಿಸುವ ಮೂಲಕ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಈ ಒಂದು ಶಿವಾನುಭವ ಗೋಷ್ಠಿ, ಸಂಗೀತ ದರ್ಬಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಿವಾನಿ ಶಿವದಾಸ್ ತಂಡದವರಿಂದ ಸಂಗೀತ ದರ್ಬಾರ್ ಕಾರ್ಯಕ್ರಮ ಜರುಗಿತು. ವೀರಗಾಸೆ, ಪುರವಂತರ ಸೇವೆ ಕಾರ್ಯಕ್ರಮ ಜರುಗಿತು. ಹಲ್ಬರ್ಗಾದ ಹಾವಗಿ ಲಿಂಗೇಶ್ವರ ಶಿವಾಚಾರ್ಯರು, ವೀರಭದ್ರೇಶ್ವರ ಮಂದಿರ ಪೀಠಾಧಿಪತಿಗಳು, ಬೆಳಗಾವಿ ಶ್ರೀಗಳು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ವೀರಭದ್ರ ಶಿವಾಚಾರ್ಯರು, ಸಂಸ್ಥಾನ ಮಠ ಗುರುಲಿಂಗ ಶಿವಾಚಾರ್ಯರು, ಉಪಾಚಾರ್ಯ ರತ್ನ ಡಾ ಸಿದ್ಧ ತೋಡೇಂದ್ರ ಶಿವಾಚಾರ್ಯರು, ಮಹರ್ಷಿ ಧರ್ಮಶ್ರೀ ತಪೋರತ್ನ, ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು, ಅಭಿನವ ಶರಣ ಶಂಕರಲಿಂಗ ಮಹಾರಾಜ, ಶಬ್ರ ಮರುಳಾರಾಧ ಶಿವಾಚಾರ್ಯರು, ಶಬ್ರ ಮೃತ್ಯುಂಜಯ ಶಿವಯೋಗಿ ಶಿವಾಚಾರ್ಯರು, ಚರಮೂರ್ತಿ ಹಿರೇಮಠ ಸಂಸ್ಥಾನ ಕಲ್ಲೂರ, ಶಬ್ರ ಶ್ರೀ ಶಂಭುಲಿಂಗ ಶಿವಾಚಾರ್ಯರು, ಜಯ ಶಾಂತಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಹಿರೇನಾಗಾಂವ್, ಹಾವಗಿ ಲಿಂಗೇಶ್ವರ ಶಿವಾಚಾರ್ಯರು, ಚಾಂಗ್ಲೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಾಳೆಮ್ಮ ಲಾಲಪ್ಪ, ಮುಕುಲ ಜೈನ್, ಸಹಾಯಕ ಆಯುಕ್ತರು ಬಸವ ಕಲ್ಯಾಣ ಹಾಗೂ ಆಡಳಿತಾಧಿಕಾರಿಗಳು, ವೀರಭದ್ರೇಶ್ವರ ದೇವಸ್ಥಾನ ಕಾರ್ಯಾಲಯ ಚಾಂಗ್ಲೇರಿ ಹಾಗೂ ತಹಶೀಲ್ದಾರರು ಚಿಡಗುಪ್ಪದ ಮಂಜುನಾಥ್ ಪಾಂಚಾಳ್, ಕಾರ್ಯನಿರ್ವಹಣಾಧಿಕಾರಿಗಳು ವೀರಭದ್ರೇಶ್ವರ ದೇವಸ್ಥಾನ ಕಾರ್ಯಾಲಯ ಚಾಂಗ್ಲೇರದ ಅನಂತರಾವ್ ಕುಲಕರ್ಣಿ, ವೀರಭದ್ರೇಶ್ವರ ದೇವಸ್ಥಾನ ಕಾರ್ಯಾಲಯ ಚಾಂಗ್ಲೇರದ ಕಾರ್ಯದರ್ಶಿ ಮತ್ತು ಸದ್ಭಕ್ತರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಲ್ಲರಲ್ಲಿ ಸ್ವಾರ್ಥ ಇದ್ದೇ ಇದೆ, ನನ್ನೂ ಇದೆ, ಎಲ್ಲರಿಗಿದೆ, ನಿಮಗಿದೆ. ನಮ್ಮನ್ನೇ ಕೇಳ್ಕೊಂಡು ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತಾರೆ. ಮನೋಭಾವನೆ ನಮ್ಮಲ್ಲಿ ಇರ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಯಾಕಂದ್ರೆ ಚಾಂಗ್ಲೇರ ವೀರಭದ್ರೇಶ್ವರ ಆಶೀರ್ವಾದ ನಾನು ಕಳೆದ ಜಾತ್ರೆ ಕೂಡ ನಾನು ಹೇಳಿದ್ದೆ. ಚಾಂಗ್ಲೇರ ವೀರಭದ್ರೇಶ್ವರ ದೇವರನ್ನು ಆಶೀರ್ವಾದ ಮಾಡಿದಕ್ಕೆ ಈ ಭಾಗದ ಜನರ ಆಶೀರ್ವಾದ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಚಾಂಗ್ಲೇರ ವೀರಭದ್ರೇಶ್ವರ. ಅದಕ್ಕೆ ನಾನು ನಿಮ್ಮ ಎದುರು ಶಾಸಕಾಗಿ ನಿಂತೀನಿ. ರಾಜಕೀಯವಾಗಿ ನಾನು ಮಾತಾಡೋದ ಕೆಲವು ಅಭಿವೃದ್ಧಿಯಾಗಿ ಸಾಕಷ್ಟು ಚಾಂಗ್ಲೇರದಲ್ಲಿ 2 ಯಾತ್ರಿ ನಿವಾಸ ಕಂಪ್ಲೀಷನ್ ಪೀರಿಯಡ್ಗಿದೆ. ಈ ಸ್ವಲ್ಪ ಜನ ಯೂಸ್ನು ಮಾಡ್ತಾ ಇದ್ದಾರೆ. ಶೌಚಾಲಯ ಆಗಲಿ ಕೆಲವು ಮುಂದಿನದಲ್ಲಿ ಮೊನ್ನೆ ಮೀಟಿಂಗಲ್ಲಿ ನಮ್ಮ ಪೂಜ್ಯವ್ರ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು. ಅಭಿವೃದ್ಧಿ ಮತ್ತು ಹೆಂಗೆ ಜಾತ್ರೆ ಮಾಡೋಣ ಅಂತ. ತಾವು ಮೊದಲಿನ ಜಾತ್ರೆ ನೋಡಿ ಈಗೂ ಜಾತ್ರೆ ನೋಡ್ತಾ ಇದ್ದೀರಿ. ಮೊದಲು ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ಮೊದಲು ದೇವ್ರ ಎದುರೇ ಎಣ್ಣೆ ಹಚ್ತಿರೋ ಅಲ್ಲೇ ಟೆಂಗ್ ಹೊಡಿತಿರೋ. ನಾವು ಮೀಟಿಂಗ್ನಲ್ಲಿ ಏನು ಮಾಡಿದೆವು, ಸಪ್ರೇಟ್ ದೇವ್ರಿಗೆ ಎಣ್ಣೆ ಹಾಕೋದು ಗುಡಿ ಎದುರಿರ್ಬೇಕು, ಟೆಂಗ್ ಆ ಕಡೆ ಹೊಡಿಬೇಕು. ಅಂದ್ರೆ ಸ್ವಚ್ಛತೆ ಇರ್ತದೆ. ನಮ್ಮ ಭಕ್ತಿ ಇದೆ, ದೇವ್ರ ಎದುರು ಎಲ್ಲೇ ಇದ್ದು ನಾವು ಎಣ್ಣೆ ಹಚ್ಚಿ ದೀಪ ಅಲಂಕಾರ ಮಾಡ್ತೀವಿ ಅಂದ್ರೆ ದೇವ್ರಿಗೆ ಗೊತ್ತೇ ಆಗ್ತದೆ. ನಾವೇನಂದೆ ಎಲ್ಲ ನಾವು ಗುರುಗಳೆಲ್ಲ ಆ ಕಡೆ ಗುಡಿ ಸ್ವಲ್ಪ ಮುಂದೆ, ಎಲ್ಲರೂ ಅಲ್ಲೇ ಎಣ್ಣೆ ಹಾಕ್ತಾ ಇದ್ದಾರೆ. ನಾವು ಯಾವ ಥರ ನಾವು ರೂಲ್ಸ್ ಮಾಡ್ತೇವೆ ಆ ಥರ ಜನ ಹೋಗ್ತಾರೆ. ಚಲ್ತಾ ಅಂದ್ರೆ ನಮ್ಮ ದೇಶ ಸಬ್ಕು ಚಲ್ತಾ ಹಂಗೆ ಮನೋಭಾವನೆ ಇದೆ. ಸ್ವಚ್ಛತೆ ಇರಬೇಕು. ಮೊದಲು ಹೆಂಗೆ ಸ್ವಚ್ಛತೆ ಬಗ್ಗೆ ಮೋದಿಯವ್ರ ಬಗ್ಗೆ ಹೇಳ್ತೀನಿ, ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಮಾಡಿದ್ರು. ಮೊದಲು ಯಾವನು ಇನ್ನೂ ವಿಚಾರ ಮಾಡಿ ನಾವು ಡಸ್ಟ್ಬಿನ್ ಎಲ್ಲ ಹತ್ರ ಡಸ್ಟ್ಬಿನ್ ಅವ. ಕಾನೂನು ಟೈಟ್ ಇದ್ರೆ ನಮ್ಮ ದೇಶದಾಗ ಕಾನೂನು ಟೈಟ್ ಇರ್ತದೆ, ಲೂಸ್ ಇದ್ರೆ ಲೂಸೇ ಆಗ್ತವೆ. ಅದಕ್ಕೆ ಈ ಥರ ತಾವೆಲ್ಲ ಭಕ್ತರು ಸಹಕಾರ ಮಾಡಬೇಕು. ನಾಳೆ ಕೂಡ ನೀವು ಅಗ್ನಿ ಪ್ರವೇಶ ಮಾಡ್ತೀರಿ ಅಗ್ನಿಕುಂಡಕ್ಕೆ. ಅದಾದ್ಮೇಲೆ ನಾವು ಕರೆಕ್ಟಾಗಿ ಕ್ಲೀನ್ ಆಗಿ ಬಂದು ದೇವ್ರ ದರ್ಶನ ಮಾಡ್ಬೇಕು. ನಿಮ್ಮ ಪರಂಪರೆ ಇದೆ. ನಮ್ಮ ಸ್ವಚ್ಛತೆ ಬಿ ಇರ್ಬೇಕು ದೇವಸ್ಥಾನದಲ್ಲಿ. ತಾವೇ ಕಾಪಾಡೋದು, ನಾವಿಲ್ಲ, ತಾವೇ ಕಾಪಾಡ್ಕೋಬೇಕಾಗ್ತದೆ. ಮತ್ತು ಇನ್ನೊಂದು ಯಾರೇ ಮೊನ್ನೆ ನಿರ್ಧಾರ ಮಾಡಿದೆವು, ಕೆಲವಕ್ಕೆ ಬಹಳಷ್ಟು ರಾಜ್ಯದಿಂದ ಬಂದಿರಿ, ಯಾರೇ ಭಕ್ತರು ಬಂದರೂ ಕೂಡ ಅವ್ರು ಸ್ನಾನ ಮಾಡಿ, ಮಣಿ ಸ್ನಾನ ಮಾಡಿ ಒಳಗಡೆ ಹೋಗ್ಬೇಕು. ಎಂತ ಮಿನಿಸ್ಟರ್ ಬರಲಿ, MLA ಬರಲಿ, ಯಾರೇ ಬರಲಿ, ಸ್ನಾನ ಮಾಡಿ. ಇಲ್ಲ ನಾವೇ ಇಲ್ಲಿ ಡ್ರೆಸ್ ಗುಡಿಲಿಂದ ವ್ಯವಸ್ಥೆ ಮಾಡಿದೆವು. ಇಲ್ಲೇ ಅವ್ರಿಗೆ ಪಂಚ ಟಾವೆಲ್ ಕೊಡ್ತೇವೆ, ಅವ್ರು ಚೇಂಜ್ ಮಾಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಇದು ನಿರ್ಧಾರ ಕೂಡ ನಾವು ಮಾಡಿದ್ದೇವೆ.
ಅದರಲ್ಲಿ ದೇವ್ರಿಗೆ ಕೂಡ ಮಡಿ ಮುಚ್ಚೆಟ್ ಆಗ್ಬಾರ್ದು, ಒಂದು ಶ್ರದ್ಧಾ ಭಾವನೆಯಿಂದ ಹೋಗ್ಬೇಕಂತ ವಿನ ಮತ್ತೆ ಬೇರೆ ಉದ್ದೇಶ ಇಲ್ಲ. ಮತ್ತೆ ಮುಂದೆ ವಾಸ್ತುಶಿಲ್ಪಿ ಮತ್ತು ಬೇರೆ ಬೇರೆ ಗುರು ಹಿರಿಯರ ಆಶೀರ್ವಾದದಿಂದ ಇನ್ನೊಂದು ನಾವು ಕುಂಡ ಮಾಡ್ತಾ ಇದೀವಿ ಇಲ್ಲಿ ಈ ಸ್ಟೇಜ್ ಹಿಂದ್ಗಡೆ. ಅದು ಕೂಡ ಒಬ್ರು ಭಕ್ತರು ಹೈದರಾಬಾದ್ನಿಂದ ಅವರೇ ಮುಂದೆ ಬಂದು ಅವರೇ ಕಟ್ಟಿಸ್ಕೊಡ್ತೀನಂತ ಒಪ್ಕೊಂಡಿದ್ದಾರೆ. ವಾಸ್ತುಶಿಲ್ಪಿ ಹಾಗೂ ನಮ್ಮ ಮುಜರಾಯಿ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಮತ್ತೆ ಅದರ ಮಹಾದ್ವಾರ ನಾವೇನು ಸೌತ್ಲಿಂದ ಎಂಟ್ರಿ ಆಗ್ತೇವೆ ಗುಡಿಯಲ್ಲಿ ಗುರುಗಳೇ, ಅದು ಕೂಡ ನಾವು ವೆಸ್ಟ್ಲಿಂದು ಎಂಟ್ರಿ ಆಗಿ ಮುಂದೆ ಅಲ್ಲಿ ಮಹಾದ್ವಾರ ಮಾಡ್ಬೇಕಂತ ಅದು ಕೂಡ ಒಂದು ನೀಲಿ ನಕ್ಷೆ ರೆಡಿ ಆಗಿದೆ. ಅದು ಕೂಡ ಎಲ್ಲ ಭಕ್ತರು ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ಕೋತೀನಿ ಮುಂದಿನ ದಿನದಲ್ಲಿ. ಅದು ನಾವು ಯಾವುದೇ ದೇವಸ್ಥಾನ ಈಸ್ಟ್ ವೆಸ್ಟ್ ಎಂಟ್ರಿ ಇರುತ್ತೆ ಗುರುಗಳೇ, ತಾವೆಲ್ಲರೂ ಮಹಾತ್ಮರಿದ್ರಿ, ತಾವೆಲ್ಲ ಅನುಭವಿಸಿದ್ರಿ, ತಮ್ಮ ಅನುಭವ ನನಗೇನಿಲ್ಲ, ಅದು ತಾವು ಗುರು ಹಿರಿಯರಿದ್ರಿ, ಆ ಥರ ಇರಬೇಕಂತ ಎಲ್ಲರ ಭಾವನೆ ಇದೆ. ಅದು ಕೂಡ ಮುಂದಿನ ದಿನದಲ್ಲಿ ಪೀಠಾಧಿಪತಿಯವರ ನೇತೃತ್ವದಲ್ಲಿ ಎಲ್ಲ ಭಕ್ತರು ಎಲ್ಲ ಸಮಾಜದ ಮುಖಂಡರ ನೇತೃತ್ವ ಅದು ಕೂಡ ಮುಂದಿನ ದಿನದಲ್ಲಿ ಮಾಡ್ತೀವಿ ಎಲ್ಲರೂ ಕೂಡ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಎಲ್ಲ ದೇವಸ್ಥಾನದಲ್ಲಿ ನಾವು ರಥ ತೇರು ಎಳಿತೇವೆ. ವಿಜೃಂಭಣೆಯಿಂದ ನಾಳೆ ರಾತ್ರಿ ಕೂಡ ಇಲ್ಲಿ ತಾವೆಲ್ಲರೂ ಎಳಿದ್ರಿ. ಅದೊಂದು ಶ್ರದ್ಧಾ ಭಾವನೆ ನಮ್ಮ ಸನಾತನದಲ್ಲಿ ಬಂದಂತ ನಮ್ಮೆಲ್ಲರೂ ಪರಂಪರೆ ಇದೆ. ತೇರು ಎಳಿಬೇಕು, ದೇವ್ರ ದರ್ಶನ ಮಾಡಬೇಕು, ಜಾತ್ರಾ ಮಹೋತ್ಸವದಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಧರ್ಮದ ಸನಾತನ ಧರ್ಮದಿಂದ ಬರ್ತಾ ಇದೆ ಅದು ಎಲ್ಲ ದೇವಸ್ಥಾನದಲ್ಲೂ ಕೂಡ. ಇಲ್ಲಿ ತಾವು ನೋಡಿದ್ರಿ, ನಾನು ಇವತ್ತು ಮಧ್ಯಾಹ್ನ ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ ಉದ್ಘಾಟನೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ದರ್ಶನ ಅಲ್ಲಿ ಜಾನುವಾರುಗಳ ಪ್ರದರ್ಶನ ಇತ್ತು. ಅಲ್ಲಿ ಬಂದಾಗ ನಾನು ಯಾವಾಗಲೂ ನಾವು ರಾತ್ರಿ ತೇರು ಎಳಿತು ಅದೇ ಟೈಮಿಂಗಲ್ಲಿ ಹೋಗ್ತಿದ್ದೆವು. ಇವತ್ತು ನೋಡಿದ ತಕ್ಷಣ ನಾನು ಆ ತೇರು ಬಾಜುನೇ ಜಾನುವಾರು ಪ್ರದರ್ಶನ ಇತ್ತಪ್ಪವ್ರೆ. ನಾನು ಒಂದ್ಸಲ ರಥಕ್ಕೆ ನೋಡಿದೆ. ಎಲ್ಲ ದೇವಸ್ಥಾನದಲ್ಲಿ ಒಂದು ಅಷ್ಟಪೈಲಿದು ಒಂದು ಸಾಗವಾನಿ ಇದರಲ್ಲಿ ತೇರು ಇರ್ತಾವೆ. ಇಲ್ಲಿ ನಮ್ಮ ಐರಂದೇ ಇದೆಯಲ್ಲ, ಇಂಥ ದೊಡ್ಡ ದೇವಸ್ಥಾನ ಇದ್ರು ಕೂಡ ಅಂತ ನನ್ನ ಮನಸ್ಸಿನ ಮಧ್ಯಾಹ್ನ ಹಿಡಿದು ಹೊಳಿತಾ ಇತ್ತು. ಕೆಲವು ಮುಂದಿನ ದಿನದಲ್ಲಿ ಎಲ್ಲ ಭಕ್ತಾದಿರಲ್ಲಿ ವಿನಂತಿ ಮಾಡ್ಕೋತೀನಿ, ನಾನು ಕೂಡ ಕೈಲಾದಷ್ಟು ನಾವೆಲ್ಲರೂ ಕೂಡಿ ಯಾಕೆ ಮುಂದಿನ ದಿನದಲ್ಲಿ ಒಂದು ಸಾಗವಾನಿ ಕಟ್ಟಿಗೆಯಲ್ಲಿ ಒಂದು ತೇರು ಮಾಡಿಸ್ಬಾರ್ದು ನಾವೆಲ್ಲರೂ ಕೂಡಿ ಅಂತ ನಿಮ್ಗೆ ವಿನಂತಿ ಮಾಡ್ಕೋತೀನಿ. ನಾನು ಎಲ್ಲ ಭಕ್ತಾದಿಗಳು, ಎಲ್ಲ ಜಾತಿ ಧರ್ಮದವರು, ಎಲ್ಲ ಸಮಾಜದವರು, ಎಲ್ಲ ಪಾರ್ಟಿದವರು ಸೇರಿ ಈ ದೇವಸ್ಥಾನ ಈ ಸನ್ನಿಧಿ ಯಾವ ಥರ ಅಭಿವೃದ್ಧಿ ಮಾಡಬೇಕು ಅದೊಂದೇ ನಾವು ನೀವೆಲ್ಲರೂ ಚಿಂತೆ ಮಾಡೋಣ. ಕೆಲವೊಂದು ವಿಷಯಗಳು ನಿಮ್ಮ ಎದುರು ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ಕೂಡ ಯಾರು ಭಕ್ತರು ಇದ್ರ ಬಗ್ಗೆ ಮಾತಾಡೋದಿತ್ತು ನನಗೆ ನೇರವಾಗಿ ಮಾತಾಡಿ. ಇಲ್ಲಿ ಗುಡಿಯ ಕಮಿಟಿಯ ರಾಮ್ಲು ಅವರ, ವಾಲಿಯವರ, ರವಿಯರ, ನಮ್ಮ ಮಹಾರಾಜರ, ಬಪ್ಪು ಸ್ವಾಮಿಯರ ಅವರನ್ನು ಕೂಡ ಸಂಪರ್ಕಿಸಿರಿ. ಒಟ್ಟಲ್ಲಿ ಎಲ್ಲರೂ ಕೂಡಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡೋಣ, ಭಕ್ತರುಗಳಿಗೆ ಅನುಕೂಲ ಮಾಡಿಕೊಡೋಣ ಅಂದಾಗೆ ನಾವೆಲ್ಲ ಮುಂದಿನ ದೇವರು ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾರಂತ ಈ ವೇದಿಕೆ ಮುಖಾಂತರ ಹೇಳಿ, ಸಾಧ್ಯ ಆದಷ್ಟು ನಾನು ಏನು ಆಶೀರ್ವಾದ ಮಾಡಿದ್ರಿ ಕೈಲಾದಷ್ಟು ಯಾವ ಜಾತಿ ಧರ್ಮ ನೋಡಲ್ದೇನೆ ಎಲ್ಲರನ್ನ ಒಳ್ಳೇದು ಮಾಡ್ಬೇಕಂತ ನಾನು ಅನ್ಕೋತಾ ಇದ್ದೀನಿ. ನಮ್ಮಲ್ಲಿ ಫಸ್ಟ್ ಒಂದು ಸಿಟ್ಟು ಕಡಿಮೆ ಮಾಡಬೇಕು, ಒಂದು ಅಹಂಕಾರ ಕಡಿಮೆ ಮಾಡಬೇಕು, ಇನ್ನೊವ್ರ ಬಗ್ಗೆ ಕೆಟ್ಟ ಚಿಂತನೆ ಮಾಡಬಾರ್ದು. ಈ ಮೂರನ್ನ ದಿನನಿತ್ಯ ನಾನು ಇಷ್ಟಲಿಂಗ ಪೂಜೆ ಮಾಡ್ಕೊಂಡ್ಮೇಲೆ ನಾನು ಕೇಳ್ಕೊತೀನಿ, ಈ ನನಗೆ ಮೂರು ಕೊಡಬಾರ್ದು, ದಿನನಿತ್ಯ ಕೇಳ್ಕೊತೀನಿ. ಅಂದ್ರೂ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾನೆ ಇರ್ತದೆ, ಏನು ಬರಲ್ಲ, ಕಂಟ್ರೋಲರ ಮಾಡ್ಬೇಕಂತ. ಮತ್ತೆ ಇನ್ನೊಂದು ವಿನಂತಿ ಮಾಡ್ಕೋತೀನಿ ಈ ಭಾಗದ ಎಲ್ಲ ಜನರ ಹತ್ರ, ನಾನು ಪ್ರತಿ ಗ್ರಾಮದಲ್ಲಿ ಕೂಡ ಒಬ್ಬರು ಹೇಳ್ತಾ ಇರ್ತೀನಿ, ಯಾರು ಸಣ್ಣ ಸಣ್ಣ ವಿಷಯಕ್ಕೆ ಅಣ್ಣ ತಮ್ಮ ಜಗಳ ಆಡ್ಕೋಬೇಡ್ರಿ. ಸಣ್ಣ ಹೊಲದ ಕಡೆಯಿಂದ, ಸ್ವಲ್ಪ ಕಟ್ಟಿ ಕಡೆಯಿಂದ, ಒಂದು ಸಣ್ಣ ನಳದ ಕಡೆಯಿಂದ ಒಬ್ರೊಬ್ರು ವೈಮನ್ಸ್ ಮಾಡ್ಕೋಬೇಡ್ರಿ. ಪ್ರೀತಿ ವಿಶ್ವಾಸಲಿಂದಿರ್ರಿ. ಖಾಲಿ ಬಂದಿದ್ದೇವೆ, ಖಾಲಿನೇ ಹೋಗೋದದ, ಒಯ್ಯೋದೇನೂ ಇಲ್ಲ. ಪ್ರೀತಿ ಒಂದೇ ಕೊನೆ ಹೋಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಗ್ರಾಮದಲ್ಲಿ ಈ ವಿಷಯನ ಹೇಳ್ತೀನಿ. ಎಲ್ಲ ಸಮಾಜದವ್ರು ಒಂದಿರ್ರಿ. ಆ ಊರಲ್ಲಿ ಏನೇ ಆದ್ರೂ ಕೂಡ ಊರಲ್ಲಿ ಏನು 5 ಜನ ಪಂಚ್ ಕಮಿಟಿ ಇರ್ತದೆ, ಅವರೇ ಕೂಡ ನಿರ್ಧಾರ ಮಾಡ್ಕೊಡ್ರಿ. ತಾವೇ ಸಮಸ್ಯೆಗಳನ್ನು ಅದೇ ಗ್ರಾಮದಲ್ಲಿ ಬಗೆಹರಿಸ್ರಿ ಅಂತ ನಾನು ಪ್ರತಿ ಗ್ರಾಮದಲ್ಲಿ ಹೇಳ್ತಾ ಇದ್ದೀನಿ. ಪೂಜ್ಯರ ಎದುರು ಕೂಡ ಇದೇ ಮಾತನ್ನು ಪುನರುಚ್ಚಾರ ಮಾಡ್ತೀನಿ. ಅದಕ್ಕೆ ತಾವು ನಾನು ಹೇಳ್ತೀನಿ, ತಾವು ಎಷ್ಟು ಅದರ ಪಾಲನೆ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಭಗವಂತನ ಇಚ್ಛೆ ಇದ್ದಂಗೆ ಈ ಜಗತ್ತು ನಡೀತದೆ. ಅದಕ್ಕೆ
ಭಗವಂತನ ಇಚ್ಛೆಯಂಗೆ ನಾವು ನೋಡೋಣ, ಶ್ರದ್ಧಾ ಭಕ್ತಿಲಿಂದ ಹೋಗೋಣ. ನಮ್ಗೆಲ್ಲರಿಗೂ ಇನ್ನೊಂದ್ಸಲ ಭಗವಂತ ವೀರಭದ್ರೇಶ್ವರ ವೇದಿಕೆ ಮೇಲೆ ಎಲ್ಲ ಪೂಜ್ಯರು ನಮಗೆಲ್ಲ ಆಶೀರ್ವಾದ ಮಾಡಲಿ. ಅವರ ಆಶೀರ್ವಾದ ನನ್ನ ಮೇಲೆ ಕೂಡ ಇರಲಿ. ಎಲ್ಲ ಪೂಜ್ಯರ ಆಶೀರ್ವಾದ ನಮ್ಮ ಕ್ಷೇತ್ರದ ಜನತೆ ಮೇಲೆ ಇರಲಿ. ನಮ್ಮ ಕ್ಷೇತ್ರ ಶಾಂತಿಯುತವಾಗಲಿ, ನಮ್ಮ ಜಿಲ್ಲೆ ಶಾಂತಿಯುತವಾಗಲಿ ಅಂತ ಗುರು ಹಿರಿಯರಲ್ಲಿ ಚರಣ ಸ್ಪರ್ಶ ಮಾಡಿ ನಾನು 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೆರೆದಿರ್ತಕ್ಕಂಥ ಸಕಲ ಸದ್ಭಕ್ತಾದಿಗಳೇ, ತಾಯಂದಿರೇ ಮತ್ತು ನಮ್ಮ ಮಂದಿರದ ಸಕಲ ವ್ಯವಸ್ಥಾಪಕರೇ, ಸಿಬ್ಬಂದಿ ವರ್ಗವೇ ಹಾಗೂ ಪತ್ರಕರ್ತರೇ, ಮೊದಲಿಗೆ ನಾನೇ ಮಾತಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಬಂದಿತ್ತು. ಯಾಕೆ ಅಂತಂದ್ರೆ ಈ ನಮ್ಮ ವೀರಭದ್ರ ಸ್ವಾಮಿ ನಮ್ಮ ಚಾಂಗ್ಲೇರಕ್ಕೆ ಬರಬೇಕಾದ್ರೆ ಹೇಗೆ ಬಂದ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡಿ ಕೊಡಬೇಕು ಅಂತಕ್ಕಂಥ ಭಾವನೆಯಿಂದ ನಾನು ಮಾತಾಡಬೇಕು ಅಂದ್ಕೊಂಡು ನಾನು ವಿಚಾರ ಮಾಡಿದ್ದೆ. ಯಾಕಂದ್ರೆ ವೀರಭದ್ರ ಹೇಗೆ ಹುಟ್ಟಿದಾನೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಆದ್ರೆ ನಮ್ಮ ವೀರಭದ್ರ ಸ್ವಾಮಿ ಚಾಂಗ್ಲೇರಕ್ಕೆ ಹೇಗೆ ಬಂದ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿರುವ ಕೆಲವು ಹಳೆಯ ಕಾಗದ ಪಾತ್ರಗಳಿಂದ, ಪುರಾಣ ಇತಿಹಾಸಗಳಿಂದ, ಕೆಲವೊಂದು ದಾಖಲೆಗಳಿಂದ ನಾವು ಸಂಶೋಧನೆ ಮಾಡಿ ನೋಡಿದಾಗ 1676ನೇ ಶಕದೊಳಗ ಏನದ ಈ ಯಾವ ಮಂದಿರ ಆಗಿರಬಹುದು ಅಂತ ತಿಳ್ಕೊಂಡು ವಿಚಾರ ಮಾಡಿ, ಎಲ್ಲಿಯೋ ಈ ಮಂದಿರ ಯಾವಾಗ ಅದ ಅನ್ನತಕ್ಕಂಥದ್ದು ನಮಗೆ ಸಿಕ್ಕಿದ್ದಿಲ್ಲ. ಮೊದಲ ನಮ್ಮ ಮಠದ ಪರಂಪರೆಯವರು ಆಂಧ್ರದಲ್ಲಿ ವಕಾರಾಬಾದ್ ಜಿಲ್ಲಾ ಅಲ್ಲಿ ಒಂದು ಹಳ್ಳಿಯೊಳಗ ನಮ್ಮ ಮಠ ಇರ್ತಕ್ಕಂಥದ್ದು. ಅಲ್ಲಿ 9 ಜನ ಸ್ವಾಮಿಗಳು ಅಲ್ಲಿ ಆಗಿ ಹೋಗಿದ್ದಾರೆ. 9 ಜನ. 10ನೇಯವರಾಗಿರ್ತಕ್ಕಂಥ ಗುರುಲಿಂಗಮನಿ ಪುಂಗವರು ಅಂತಕ್ಕಂಥವರು ಧಾಮಗುಂಡಕ್ಕೆ ಬಂದರು. ಯಾಕೆ ಬಂದ್ರು ಅಂತಕ್ಕಂಥದ್ದು ಅದೊಂದು ದೊಡ್ಡ ಕಥೆ ಇದೆ, ಅದನ್ನು ಹೇಳೋದಿಲ್ಲ, ಇದು ಮತ್ತೆ ಪ್ರಸಂಗ ಬಂದಾಗ ಹೇಳ್ತಾ ಇದ್ದೀನಿ. ಅವರು ಆ ಯಾವ ಧಾಮಗುಂಡದಲ್ಲಿ ನೆಲೆಸ್ಕೊಂಡಿದ್ರು. ಅವರ ಸೇವೆಯನ್ನು ಮಾಡುವುದಕ್ಕಾಗಿ ಒಬ್ಬ ಏನಕ್ಕೆ ಮನುಷ್ಯನಿದ್ದ, ಸೇವಕನಿದ್ದ. ಅವನು ಎಂಥವನಿದ್ದಪ್ಪ ಅಂತಂದ್ರ ವಿಚಾರಹೀನನಾಗಿರ್ತಕ್ಕಂಥವನು, ದುಡಿಯೋದು ಹೆಚ್ಚಿಗೆ ದುಡಿಯೋದು ಆಗದೇ ಇರತಕ್ಕಂಥವನು, ಅಲ್ಲದೆ ಕಡು ಬಡವನಾಗಿರ್ತಕ್ಕಂಥವನು ಸಂಗ್ರಾಮ ಅನ್ನತಕ್ಕಂಥ ಒಬ್ಬ ಸೇವಕ ಇದ್ದ. ಗುರುಗಳು ಹೇಳಿದ್ದಾರೆ, ಗುರುಗಳ ಮಹತ್ವದ ಬಗ್ಗೆ ಎಲ್ಲರೂ ಕೇಳಿದಿರಿ, ಎಲ್ಲ ಗುರುಗಳು ಮಾತಾಡಿದ್ದಾರೆ. ಅದೇ ಪ್ರಕಾರ ಗುರುಗಳು ಗುರುಲಿಂಗಮನಿ ಪುಂಗವರು ಅಂತ ನಮ್ಮ ಪೂರ್ವಜರು, ಗುರುಲಿಂಗಮನಿ ಪುಂಗವರು ಅಂತಕ್ಕಂಥವರು ಆ ಯಾವ ಸೇವಕನಿಗೆ ಒಂದು ದಿವಸ ಕರೆದು ಹೇಳ್ತಾರೆ, ಅಪ್ಪ ನಿನಗೆ ನಾನು ದೀಕ್ಷೆಯನ್ನು ಮಾಡ್ತಾ ಇದ್ದೀನಿ, ನಿನಗ ದೀಕ್ಷೆ ಇಲ್ಲದೆ ಮೋಕ್ಷ ಅಂತಕ್ಕಂಥದ್ದು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆವಾಗ ಅವನು ನನಗೇನು ತಿಳಿಯಂಗಿಲ್ಲ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಆವಾಗ ಆ ಯಾವ ಗುರುಲಿಂಗಮನಿ ಪುಂಗವರು ಆ ಯಾವ ಸಂಗ್ರಾಮನಿಗೆ ದೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಹಾಗೆ ಆ ಯಾವ ಸಂಗ್ರಾಮ ದೇವಿಯ ಉಪಾಸಕನಾಗಿದ್ದವನು. ದೇವಿಯ ಉಪಾಸಕನಾದುದರಿಂದ ಗುರುಗಳು ತಿಳಿದುಕೊಂಡು ದೇವಿಯ ಮಂತ್ರವನ್ನು ಅವನಿಗೆ ಕೊಟ್ಟು ಆವಾಗ ಅವನಿಗೆ ಹೇಳ್ತಾ ಇದ್ದಾರೆ, ಆಜ್ಞೆಯನ್ನು ಮಾಡ್ತಾ ಇದ್ದಾರೆ ಗುರುಗಳು, ಅಪ್ಪ ಇಲ್ಲಿಂದ ನೀನು ಕರ್ನಾಟಕಕ್ಕೆ ಹೋಗು, ಕಲ್ಯಾಣ ನಾಡ ಅಂತಕ್ಕಂಥದ್ದು, ಆ ಕಲ್ಯಾಣ ನಾಡದೊಳಗೆ ದೇವಗಿರಿ ಅಂತಕ್ಕಂಥದ್ದದ. ಆ ದೇವಗಿರಿಯಲ್ಲಿ ದೇವಿ ಅನ್ನತಕ್ಕಂಥವಳು ವಾಸ ಮಾಡಿದ್ದಾಳೆ. ಅವಳು ಏನದ ರಕ್ಕಸರನ್ನು ಕೊಂದು ಏನದ ಅವಳು ಎಲ್ಲ ರಕ್ಕಸರನ್ನು ಧ್ವಂಸ ಮಾಡಿ ಸ್ವಲ್ಪ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಭಾವನೆಯಿಂದ ದೇವಗಿರಿ ಒಳಗೆ ವಾಸ ಮಾಡಿದ್ರು ಅಂತ ತಿಳ್ಕೊಂಡು ಗುಲ್ಬರ್ಗಾ ಯೂನಿವರ್ಸಿಟಿಯವರು ಒಂದು
ಕುಮಾರ ವಿಜಯ ವಿಳಾಸ ಅಂತಕ್ಕಂಥ ಪುರಾಣವನ್ನ ಬರೆದಿದ್ದಾರೆ. ಅದ್ರೊಳಗೆ ಅದು ಬಂದದ್ದು. ನಾವೆಲ್ಲ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಜಾತ್ರಾ. ಇಡೀ ನಮ್ಮ ಕರ್ನಾಟಕದೊಳಗೆ ಒಂದು ಯಾವುದಾದ್ರೂ ಕಳಸಪ್ರಾಯವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಭಕ್ತಿಯಿಂದ ಬಂದು ಬೇಡಿದವರಿಗೆ ಬೇಡಿದ ವರವನ್ನ ಕೊಟ್ಟಿ ಕಳಿಸ್ತಕ್ಕಂತಹ ದೇವಸ್ಥಾನ ವೀರಭದ್ರ ದೇವಸ್ಥಾನ ಎಲ್ಲಾದ್ರೆ ಅದು ಚಾಂಗ್ಲೇರಿ ವೀರಭದ್ರೇಶ್ವರ ಅನ್ನುವಂತ ಮಾತನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಚಾಂಗ್ಲೇರಿ ವೀರಭದ್ರೇಶ್ವರ ಅಂತಂದ್ರೆ ನಮ್ಮೆಲ್ಲರ ಮನೆಯ ದೇವರು. ಬಹುಶಃ ಎಷ್ಟೋ ಜನಗಳು ಮನೆಯ ದೇವರನ್ನ ಬಿಟ್ಟು ಎಲ್ಲೆಲ್ಲೋ ಹೋದವರನ್ನ, ಕಾಡಾಟವನ್ನ ಕಂಡವರನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಅವರೆಲ್ಲ ಬಂದು ಹೇಳುತ್ತಿದ್ರು, ಯಾರು ಚಾಂಗ್ಲೇರಿ ವೀರಭದ್ರಪ್ಪನನ್ನ ಬಿಡ್ತಾರೆ, ನೆನೆಯೋದು ದೂರ ಇಡ್ತಾರೆ, ಅವನ ಗುಡಿಗೆ ಹೋಗಲಾರದೆ ಇನ್ನೊಂದು ದೇವ್ರ ಕಡೆ ಹೋದ್ರಂತಂದ್ರೆ ನಿಜವಾಗಲೂ ಅವನ ಸಂಸಾರ ಸುಖಿ ಆಗಂಗಿಲ್ಲ. ಅಂತ ಶಕ್ತಿಯ ದೇವರು ನಮ್ಮ ಬೀದರ ಜಿಲ್ಲೆಯಲ್ಲಿ ಯಾವುದಾದ್ರೂ ಇದ್ರೆ ಅದು ಚಾಂಗ್ಲೇರಿ ವೀರಭದ್ರೇಶ್ವರ ಅನ್ನುವಂತ ಮಾತನ್ನ ನಾವು ಕೇಳಬೇಕಾಗುತ್ತೆ. ಬಂಧುಗಳೇ, ವೀರಭದ್ರ ಅಂತಂದ್ರೆ ಸನಾತನದಲ್ಲಿ ನಮ್ಮ ವೀರ ಶೈವ ಧರ್ಮವನ್ನ ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಒಬ್ಬ ಪವರ್ಫುಲ್ ವ್ಯಕ್ತಿ. ಬಹುಶಃ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಎಷ್ಟೋ ಜನ ಹನುಮಂತನ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಹನುಮಂತನ ಗುಡಿಗೆ ಹೋಗಿ ನಮಸ್ಕಾರ ಮಾಡೋರು ಒಂದೇ ತಿಳ್ಕೊಳ್ಬೇಕು, ಹನುಮಂತ ದೇವರಿಗೆ ಲಿಂಗವನ್ನ ಕೊಟ್ಟು ದೀಕ್ಷೆಯನ್ನ ಕೊಟ್ಟು ಆಶೀರ್ವಾದವನ್ನು ಮಾಡಿರ್ತಕ್ಕಂತಹ ಯಾರಾದ್ರೂ ಒಬ್ಬ ಗುರು ಇದ್ರೆ ಅವರೇ ವೀರಭದ್ರ ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಅಂತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿವಿ. ಬಹಳ ಜನ ಜಾತ್ರೆಗೆ ಬರ್ತಾರೆ. ಜಾತ್ರೆಗೆ ಬಂದು ತಮ್ಮ ಸಂಸಾರದ ಬಗ್ಗೆ ಮಾತಾಡಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಗುರುಲಿಂಗ ಶಿವಾಚಾರ್ಯ ಅಪ್ಪಂಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಯಾರಿಲ್ಲಿ ಗುಡಿಗೆ ಬರ್ತಾರೆ, ಮಂದಿರಕ್ಕೆ ಬರ್ತಾರೆ, ಸಂಸಾರದ ಬಗ್ಗೆ ವಿಚಾರ ಮಾಡೋದು ಬೇಡ, ಅವರದೇ ಆಗಿರ್ತಕ್ಕಂಥ ವಿಚಾರ ಮಾಡ್ಕೊಂಡು ಹೋಗೋದು ಬೇಡ. ಜಾತ್ರೆಗೆ ಬಂದವರು ಹೆಂಗ ಅನ್ನ ಪ್ರಸಾದವನ್ನ ಊಟ ಮಾಡಿ ಹೋಗ್ತಾರೆ, ಜ್ಞಾನ ಪ್ರಸಾದವನ್ನ ತಗೊಂಡು ಹೋಗ್ಬೇಕು ನಮ್ಮ ಭಕ್ತರಂತ ತಿಳ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇಂತಹ ಆಯೋಜನೆಯನ್ನ ನೋಡಿ ಬಹಳಷ್ಟು ಸಂತೋಷವಾಗ್ತಾ ಇದೆ. ಬಂಧುಗಳೇ, ಸಂಸಾರ ಅನ್ನುವಂಥದ್ದು ಈ ಮನುಷ್ಯನಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಮಾಯಾ ಜಂಜಾಳದು. ಅದನ್ನ ಬಿಟ್ಟು ದೇವರ ಕಡೆ, ಇಂತಹ ಗುರುವಿನ ಕಡೆ ಹೋಗಬೇಕಾದ್ರೆ ನಾವೆಲ್ಲ ಗುರುವಿನ ಜ್ಞಾನವನ್ನ ಕೇಳಬೇಕಾಗತ್ತೆ. ಅದಕ್ಕೆ ತುಳಸಿದಾಸ ಬಹಳ ಸುಂದರವಾಗಿ ಹೇಳ್ತಾನೆ. ತುಳಸಿದಾಸ ಏನ್ ಹೇಳ್ತಾನಂದ್ರೆ, ಇಸ್ ಸಂಸಾರ ಮೇ ಪಾಂಚ ರತ್ನ ಹೇ. ಎಷ್ಟು ಸುಂದರವಾಗಿ ಹೇಳಿದ ನೋಡ್ರಿ. ಇಸ್ ಸಂಸಾರ ಮೇ ಪಾಂಚ ರತ್ನ ಹೇ. ಪೈಲಾ ರತ್ನ ಸಾಧು ಮಿಲನ್, ದುಸರಾ ರತ್ನ ಹರಿ ಭಜನ್. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಈ ಸಂಸಾರದೊಳಗ 5 ರತ್ನಗಳದಾವ. 5 ರತ್ನಗಳಂತಂದ್ರೆ ಅದು ಮೊದಲನೇ ರತ್ನ ಯಾವುದಂದ್ರೆ ಸಾಧು ಮಿಲನ್. ಈ ಬದುಕಿನೊಳಗ ಸಾರ್ಥಕವಾಗಬೇಕಾದ್ರೆ, ಈ ಜೀವನ ಯಶಸ್ವಿ ಆಗಬೇಕಾದ್ರೆ, ಈ ಬದುಕು ಅಂಧಕಾರದಿಂದ ಅಜ್ಞಾನದಿಂದ ಸುಜ್ಞಾನದ ಕಡೆ ಹೋಗಬೇಕಾದ್ರೆ ಇಲ್ಲಿ ಮೇಲೆ ಕುಂತಿರ್ತಕ್ಕಂಥ ಪರಮ ಪೂಜ್ಯರದರ ಆ ಪರಮ ಪೂಜ್ಯರ ಸನ್ನಿಧಾನದೊಳಗೆ ಬಂದು 4 ಮಾತು ಯಾರು ಕೇಳ್ತಾರೆ ಅವನ ಜೀವನ ಸಾರ್ಥಕವಾಗ್ತದೆ. ಇದು ತುಳಸಿದಾಸ್ ಹೇಳಿದ್ದ ಮಾತು. ಪೈಲಾ ರತ್ನ ಸಾಧು ಮಿಲನ್. ಈ ಬದುಕಿನೊಳಗ ವೀರಶೈವ ಧರ್ಮ ಪರಂಪರೆಯ ಮೂಲ ಗುರುವಾಗಿರತಕ್ಕಂಥ ಮೂಲ ಪುರುಷನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ, ಆತನ ಹುಟ್ಟು, ಆತನ ಎಲ್ಲ ಕ್ಷೇತ್ರದ ಮಹಿಮೆಗಳನ್ನು ಕೂಡ ನೀವೆಲ್ಲರೂ ಅರಿತಿರ್ತಕ್ಕಂಥವರಾಗಿದ್ದೀರಿ. ಅದು ವಿಶೇಷವಾಗಿ ಚಾಂಗ್ಲೇರದಲ್ಲಿ ಎಲ್ಲಿ ವಿಶೇಷ ಅಂತಂದ್ರೆ, ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಮರಗಳು, ಬೇವಿನ ಮರ, ಜಾಲಿ ಮರ ಸಾಕಷ್ಟು ಸಿಗ್ತವ. ಆದರೆ ಚಂದನದ ಮರ ಅಲ್ಲೊಂದು ಇಲ್ಲೊಂದು ಸಿಗ್ತದ. ಆದರೆ ಚಂದನದ ಮರ ಇವತ್ತು ಯಾವುದಾದ್ರೂ ಆಗಿದ್ರೆ ಅದು ಚಾಂಗ್ಲೇರ ಸಂಸ್ಥಾನ ಅಂತಕ್ಕಂಥ ಮಾತನ್ನ ಯಾರು ಮರಿಬಾರದು.
ಅಂತ ಪವಿತ್ರವಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಈ ಕ್ಷೇತ್ರ, ಆತನ ಹಿನ್ನೆಲೆಯನ್ನ ನೋಡಿದಾಗ ಪ್ರಪ್ರಥಮವಾಗಿ ತಂದೆ ಮಾತನ್ನ ಪಾಲಿಸಿರುವಂತ, ಶಿವನ ಆಜ್ಞೆಯನ್ನು ಪಾಲಿಸಿರ್ತಕ್ಕಂಥ ವೀರಭದ್ರ ಸ್ವಾಮಿ ಕೈಲಾಸ ಪರ್ವತದಲ್ಲಿ ಆತನ ಜನನ ಹೇಗಾಯಿತು, ಯಾಕಾಯಿತು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತದ. ದಕ್ಷ ಬ್ರಹ್ಮನ ಸಂಹಾರದಿಂದ ಹಿಡಿದುಕೊಂಡು ಅನೇಕ ಇಲ್ಲಿ ಪುರುವಂತರು ಕೂಡ ಪ್ರತಿ ವರ್ಷ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ ಆತನ ಮುಂದೆ. ಅಂತ ಮೂಲ ಪುರುಷನಾಗಿರ್ತಕ್ಕಂಥ ಸ್ವಾಮಿ ವೀರಭದ್ರ ಸ್ವಾಮಿಯನ್ನ, ಆತನ ಮಹಿಮೆ, ಆತನ ಗುಣಗಾನ, ಆತನ ಲೀಲೆ ಹೇಳಬೇಕಾದ್ರೆ ಒಂದು ಇದರಲ್ಲಿ ಕೂಡ ಸಾಧ್ಯ ಅಷ್ಟೇ ಅಲ್ಲ. ಇಡೀ ಭೂಮಿಯನ್ನ, ಪೃಥ್ವಿಯನ್ನ ಹಾಳೆಯನ್ನಾಗಿ ಮಾಡಿ, ಪೃಥ್ವಿಯ ಮೇಲಿರ್ತಕ್ಕಂಥ ಎಲ್ಲ ವೃಕ್ಷಗಳನ್ನ ಪೆನ್ನನ್ನಾಗಿ ಮಾಡಿ ಬರೆದರೂ ಕೂಡ, ಸರಸ್ವತಿ ಬರಲಿಕ್ಕೆ ಕುಂತರೂ ಕೂಡ ಆತನ ಲೀಲೆಯನ್ನು ಬರಲಿಕ್ಕೆ ಆಗುವುದಿಲ್ಲ. ಹೆಂಗೆ ದೊಡ್ಡ ಸಭಾದಲ್ಲಿ ಒಬ್ಬರನ್ನ ಕರೆಸಿದ್ರು, ಬಹಳ ಚೆನ್ನಾಗಿ ಮಾತಾಡ್ತಾರಂತ ಕರೆಸಿದ್ರು. ಅವ್ರಂದ್ರು, ಈಗೆಲ್ಲ ನೀವ್ ಹೆಂಗ್ ಕುಂತಿದ್ರಿ ಹಂಗೆಲ್ಲರೂ ಕುಂತಿದ್ರು, ನಾ ಹೇಳೋದು ನಿಮಗೆ ತಿಳಿತೈತೇನು ಅಂತ ಕೇಳಿದ್ರು. ಅವ್ರು ತಿಳಿತೈತ್ರಿ ಅಂದ್ರ, ಎಲ್ಲ ಜನ ತಿಳಿತೈತಿ ಹೇಳ್ರಿ ಅಂದ್ರು. ಮತ್ ತಿಳಿದವ್ರಿಗೆ ಏನು ಹೇಳೋದೈತಿ ಹೋಗ್ರಿ ಅಂದ್ರು. ಆಮೇಲೆ ಅಂದ್ರು, ಹೆಂಗಾರ ಬಂದಿರಿ, ಕರೆಸಿದ್ದೀವಿ, ಏನಾರ ಒಂದ್ ಸ್ವಲ್ಪ ಹೇಳೇ ಹೋಗ್ರಿ ಅಂತಂದ ಕೂಡ್ಲೆ ಮತ್ ಕುಂತರು. ಮತ್ತೊಂದು ಪ್ರಶ್ನೆ ಮಾಡಿದರು, ನಾ ಹೇಳೋದು ನಿಮಗೆ ತಿಳಿತೈತಿ ಏನಂತ ಕೇಳಿದ್ರು. ಅವಾಗೆಲ್ಲ ತಿಳಿತೈತಿ ಅಂದೇವಿ, ತಿಳಿದವ್ರಿಗೆ ಏನ್ ಹೇಳೋದೈತಿ ಹೋಗ್ರಿ ಅಂದಾರ. ಈಗ ತಿಳಿಯಂಗಿಲ್ಲ ಅಂತ ಹೇಳಿದ್ರು. ಇಲ್ಲ ಮತ್ತೆ ಎಲ್ಲರಿಗೂ ಕೇಳಿದ್ಕೊಂಡು ನಾ ಹೇಳೋದು ನಿಮ್ಗೆ ತಿಳಿತೈತಿ ಅಂದ, ತಿಳಿಯಂಗಿಲ್ರಿ ಅಂದ್ರು. ಮತ್ತೆ ತಿಳಿಲಾರ್ದವ್ರಿಗೆ ಏನ್ ಹೇಳೋದೈತಿ ಹೋಗ್ರಿ ಅಂದ್ರು. ಮತ್ತೆ ಇಲ್ಲಿ ನೋಡ್ರಿ ಪಾಪ ಎಲ್ಲರನ್ನು ಕರೆಸಿವಿ, ಎಲ್ಲರೂ ಇನ್ನೊಂದ್ ಸ್ವಲ್ಪ ಏನಾರು ಹೇಳೇ ಹೋಗ್ರಿ ಅಂತ ಮತ್ತೆ ಎಲ್ಲರೂ ಕೂಡಿಸಿದ್ರು. ನೋಡಪ್ಪ ಇದೊಂದು ಸರಿ ಹೇಳ್ತೀನಿ, ಮತ್ತೆ ಇದಕ್ಕೂ ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಾ ಹೋಗ್ತೀನಿ ಅಂದ್ರು. ಮತ್ತೆ ಬಂದ್ರು, ಮತ್ತೆ ನಿಂತು ಹೇಳಿದ್ರು, ನಾ ಹೇಳೋದು ನಿಮಗೆ ತಿಳಿತೈತಿ. ಕೆಲವು ಮಂದಿ ಅಂದ್ರು, ತಿಳಿದೈತಿ ಅಂದ್ರ ತಿಳಿದವ್ರಿಗೆ ಏನ್ ಹೇಳೋದೈತಿ ಅಂದಾರ. ಇನ್ನ ತಿಳಿಯಂಗಿಲ್ಲ ಅಂದ ಕೂಡಲೇ ತಿಳಿಲಾರ್ದವ್ರಿಗೆ ಏನ್ ಹೇಳೋದ ಅಂತ ಹೇಳ್ಯಾರ. ನೀವು ಅರ್ಧ ಮಂದಿ ತಿಳಿಯಂಗಿಲ್ಲ ಅನ್ರಿ, ಅರ್ಧ ಮಂದಿ ತಿಳಿತೈತೇನ್ರಿ ಅಂತ ಅವ್ರವ್ರಲ್ಲೇ ಸಂಘಟನೆ ಮಾಡ್ಕೊಂಡು, ಅರ್ಧ ಮಂದಿ ನೀವ್ ಹೇಳೋದ್ ತಿಳಿತೈತ್ರಿ ಅಂದ್ರು, ಅರ್ಧ ಮಂದಿ ಅಂದ್ರು ತಿಳಿದಿಲ್ರಿ ಅಂದ್ರು. ತಿಳಿದವರು ತಿಳಿಲಾರ್ದವ್ರಿಗೆ ತಿಳಿಸಿ ಹೇಳ್ರಿ ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ರು. ಬಹುಶಃ ಇದ್ರ ಅರ್ಥ ಗೊತ್ತಾಗ್ತದಲ್ಲ. ಅದಕ್ಕೆ ನಾವು ಮನುಷ್ಯರಾಗಿ ಬಂದೀವಿ. ಮನುಷ್ಯರಾಗಿ ಬಂದಂತಹ ನಮ್ಮ ಮನುಷ್ಯ ಕರ್ತವ್ಯಗಳೇನು, ಆ ಸ್ವಾಮಿಯ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ವೀರಭದ್ರ ಸ್ವಾಮಿ ಯಾರು ಅಂತ ತಿಳ್ಕೊಂಡ್ರೆ ಸಾಕು, ಮತ್ತೇನು ತಿಳ್ಕೊಳ್ಳೋದು ಏನು ಬೇಡ. ಚಾಂಗ್ಲೇರದಲ್ಲಿ ಇರ್ತಕ್ಕಂಥ ಉದ್ಭವ ಮೂರ್ತಿಯ ಜಾಗೃತವಾಗಿರ್ತಕ್ಕಂಥ ಸ್ವಾಮಿ, ಆತನ ದರ್ಶನ, ಆತನ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಬಂದು ಹೋದ್ರೆ ಸಾಕು, ನಮ್ಮೆಲ್ಲ ಪಾಪಗಳ ಪರಿಹಾರ ಆಗ್ತವೆ. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಆ ಆಸ್ಥಾನದಲ್ಲಿ ನಾವು ಬಂದು ಒಳ್ಳೆ ಪುಣ್ಯ ಕರ್ಮಗಳನ್ನು ಮಾಡಬೇಕು. ಪುಣ್ಯ ಮತ್ತು ಕೆಲಸ ಮಾಡ್ಲಾರ್ದೆ ಕೆಲವು ಮಂದಿ ಮಾಸ್ತರ್ಗಳು ಎಲ್ಲ ಹುಡುಗರನ್ನ ಕರ್ಕೊಂಡು ಬಿಜಾಪುರಕ್ಕೆ ಹೋದ್ರಂತ. ಬಿಜಾಪುರದಾಗ ಏನೈತ್ರಿ? ಬಿಜಾಪುರದಾಗ ಏನದ? ಗೋಲ್ಗುಮ್ಮಟ ಐತಿ. ಆ ಗೋಲ್ಗುಮ್ಮಟ ಎಲ್ಲ ತೋರಿಸಿದ್ರು ಹುಡುಗರಿಗೆ. ಅಲ್ಲಿ ಒಂದು ಸರ ಕೂಗಿದ್ರೆ ಎಷ್ಟು ಸರ ಕೇಳ್ತದ? 7 ಸರ ಕೇಳ್ತದ. ಆ ಎಲ್ಲ ಹುಡುಗರಿಗೆ ಕೂಗಿದ್ರು, ಎಲ್ಲ ಮಾಡಿದ್ರು, ಬಂದು ಎಲ್ಲ ಹುಲ್ಲುಗಾವಲ್ ಮ್ಯಾಗ ಕುಂತರು. ಮಾಸ್ತರ್ ಕೇಳಿದ್ರೆ ಎಲ್ಲ ಹುಡುಗರಿಗೆ, ನೋಡಿರೇನಪ್ಪ ಗೋಲ್ಗುಮ್ಮಟ? ನೋಡಿವಿ. ಮತ್ತಿಲ್ಲಿ ಒಂದು ಸರ ಕೂಗಿದ್ರೆ 7 ಸರ ಕೇಳ್ತದಲ್ಲ, ಯಾಕ ಅಂತ ಕೇಳಿದ್ರು. ಎಲ್ಲ ಹುಡುಗರು ಸುಮ್ಮ ಕುಂತವು. ಅದ್ರಾಗ ಒಬ್ಬ ಹೇಳ್ತೀನಿ ನಿಂತ, ನಾ ಹೇಳೇನ್ರಿ ಸರ್ ಅಂದ. ಹೇಳಪ್ಪ ಅಂತ.